ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ನನ್ನ ಓಲ್ಡ್ ವಿಡಿಯೋನ ನೋಡಿದೆ ನನ್ನ ಚಾನಲ್ ನೋಡ್ತಿದ್ರೆ ಮೊದಲು ಹೋಗಿಸಿಂದ್ರೆ ಓಲ್ಡ್ ವಿಡಿಯೋ ನೋಡಿ ಬಂದು ಈ ವಿಡಿಯೋ ನೋಡಿರಿ. ಆವಾಗ ನನ್ನ ಈ ವಿಡಿಯೋದಾಗ ಏನು ಟಾಪಿಕ್ ಐತೆ ಅನ್ನೋದು ಅರ್ಥ ಆಗ್ತೈತ್ರಿ. ಹೋದ ವಿಡಿಯೋ ಮಾಡಿದ್ದೆ ನಾನು ಎಲ್ಲಿ ಸೀರೆ ತರಿಸ್ತೀನಿ, ಎಷ್ಟು ಮಾರ್ಜಿನ್ ಇಟ್ಕೋಬೇಕು ಅಂತ ಹೇಳ್ಕಿಸಿಂದ್ರೆ ವಿತ್ ಅಡ್ರೆಸ್ ಸಮೇತ ಹೇಳಿದ್ದೆ ಎಲ್ಲಿ ತರಿಸ್ತೀನಿ ಅನ್ನೋದು, ಯಾರ್ಯಾರು ಬಲ್ಲಿ ತರಿಸ್ತೀನಿ, ನೀವು ಹೆಂಗೆ ಸೀರೆ ತೊಗೋಬೇಕು, ಎಷ್ಟು ಮಾರ್ಜಿನ್ ಇಟ್ಕೋಬೇಕು, ಕ್ವಾಲಿಟಿ ಹೆಂಗೆ ಚೆಕ್ ಮಾಡಬೇಕು, ಈ ಥರದ್ದೆಲ್ಲ ನಾನು ಹೋದ ವಿಡಿಯೋದಾಗ ಹೇಳಿದ್ದೆ ನಿಮಗೆ. ಆವಾಗ ತುಂಬ ಜನರಿಗೆ ಹೆಲ್ಪ್ ಆಗೈತಿ. ಭಾಳ ಜನ ಅಂದ್ರೆ ಭಾಳ ಜನ ಕಮೆಂಟ್ ಹಾಕಿರಿ, ಥ್ಯಾಂಕ್ ಯು ಸಿಸ್ಟರ್ ಅಂತ ಹೇಳ್ಕಿಸಿಂದ್ರೆ. ಅದ್ರಾಗ ಕೆಲವು ಜನ ಸಿಕ್ಕಾಪಟ್ಟೆ ಕ್ವಶನ್ಸು ಕೇಳಿರಿ. ಆ ಕ್ವಶನ್ಸಿಗೆ ಆನ್ಸರ್ ಮಾಡ್ಬೇಕಂಥೇಳಿ ಇವತ್ತಿನ ಈ ಬ್ಲಾಗ ಮಾಡಾಕತ್ತೀನಿ ನೋಡಿರಿ. ನಿಮ್ಮೆಲ್ಲ ಕ್ವಶನ್ಸ್ಗೆ ಇವತ್ತು ಆನ್ಸರ್ ಸಿಗ್ತೈತಿ ಈ ಬ್ಲಾಗ್ ಒಳಗೆ. ಈ ವಿಡಿಯೋ ಒಳಗೆ ಸಂಪೂರ್ಣ ಮಾಹಿತಿನ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಗೆ ಏನೇನು ಡೌಟ್ ಐತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮತ್ತು ಇನ್ನೂ ಸ್ವಲ್ಪ ಮಾಹಿತಿನ ನಾನು ನಿಮ್ಗೆ ಕೊಡ್ತೀನಿ. ಮತ್ತು ನಿಮಗೆ ಈಸಿ ಆಗುವಂಥದ್ದು ಇನ್ನೂ ಒಂದು ವೇನ ತೊಗೊಂಡು ಬಂದಿದ್ದೀನಿ, ಅದು ನಿಮ್ಮ ಜೊತೆ ಹೇಳ್ತೀನಿ. ಮತ್ತು ಈ ವಿಡಿಯೋ ಮಾಡಿ ಹಾಕಿದ ಬಳಿಕ ಏನೇನಾಯಿತು ಅನ್ನೋದನ್ನು ನಾನು ನಿಮ್ಗೆ ಸ್ವಲ್ಪ ಹೇಳ್ತೀನಿ ರೀ, ಕೇಳ್ರಿ. ಎಲ್ಲರದ್ದು ಊಟ ಆಯ್ತು ಅಂತ ಹೇಳಿ ಭಾವಿಸ್ತೀನಿ. ಈಗ ಟೈಮ ಮಧ್ಯಾಹ್ನ 1 ಗಂಟೆಗೆ 10 ನಿಮಿಷ ಕಮ್ಮಿ ಐತಿ. ಈಗ ಈ ವಿಡಿಯೋ ಮಾಡಾಕತ್ತೀನಿ. ನನ್ನ ಸೀರೆ ಬಿಸ್ನೆಸ್ ಚಲೋ ನಡೆದೈತ್ರಿ, ಭಾರಿ 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 ಮಸ್ತ್ ನಡೆದೈತ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಆಶೀರ್ವಾದದಿಂದ ನನ್ನ ಸೀರೆ ಬಿಸ್ನೆಸ್ ಮಸ್ತ್ ಅಂದ್ರೆ ಮಸ್ತ್ ನಡೆದೈತ್ರಿ. ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಅಂತ ಹೇಳ್ಕಿಸಿಂದ್ರೆ ರಿಕ್ವೆಸ್ಟ್ ಮಾಡ್ಕೋತೀನಿ ರೀ. ವಿಡಿಯೋನ ಲೈಕ್ ಮಾಡಿರಿ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲ ಕೆಲಸ ಮುಗಿಸ್ಕೊಂಡ್ಯಾರಿ. ಮುಂಜಾನೆ ಎದ್ದು ಅಕ್ಕ ಊರಿಗೆ ಹೋಗ್ಯಾಳ. ನಿಮಗೆ ಐತೋ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಈಗ ಇತ್ತಿತ್ಲೆಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಿಕ್ಕಾಪಟ್ಟೆ ಹೊಸ ಜನ ನೋಡಾಕತ್ತೀರಿ. ಅದಕ್ಕಾಗಿ ಹೇಳ್ತೀನಿ, ನಾವಿಬ್ಬರು ಅಕ್ಕ ತಂಗಿಯರ. ಆಕಿ ನಮ್ಮ ಅಕ್ಕ ತವ್ರ ಮನೆಗೆ ಹೋಗ್ಯಾಳ, ಹುಡುಗರು ಸಾಲಿಗೆ ಸುಟ್ಟಿ ಕೊಟ್ಟೈತೆ ಅಂಥೇಳಿ ರಜೆಕ್ಕೆ ಊರಿಗೆ ಹೋಗ್ಯಾಳ. 10 ದಿನದ ಮಟ್ಟಿಗೆ ಒಬ್ಬಾಕಿನೇ ಇದೀನಿ. ಎಲ್ಲ ಬಡ ಕೆಲಸ ಮುಗಿಸ್ಕೊಂಡೆ. ಈಗ 1 ಗಂಟೆ ಆಗೈತಿ. ವಿಡಿಯೋ ಮಾಡಕ್ಕೆ ಕೂತೀನಿ. 2 ಗಂಟೆ ತನಕ 1 ಅವರ್ ವಿಡಿಯೋ ಮಾಡ್ತೀನಿ. 1 ಅವರ್ ವಿಡಿಯೋ ಮಾಡಿದ್ದಾದ್ಮೇಲೆ ಮತ್ತು ಮಧ್ಯಾಹ್ನ ಅಡುಗೆ ಮಾಡೋ ಟೈಮ್ ಆಗೈತಿ. ನಮ್ಮ ಮನ್ಯಾಗ 3 ಹೊತ್ತು ಅಡುಗೆ ಮಾಡ್ತೀವಿ ಬಿಸಿದೆ. ಹಂಗಾಗಿ ಬಿಸಿಂದ್ರೆ ನಮ್ಮ ಮಾಮ ಅದು ಊಟಕ್ಕೆ ಬರ್ತಾರೆ. ನಮ್ಮ ಮಾಮಾಗ ಸ್ವಲ್ಪ ಕಣ್ಣಿನ ಆಪ್ರೇಷನ್ ಆಗೈತೆ, ಹಾಗಾಗಿ ಬಿಸಿದೆ. ನಾವು ಮುಂಚೆ ಆದ್ರೂ ಬಿಸಿದೆ ಮಾಡ್ತೀವಿ. 3 ಹೊತ್ತು ಅಡುಗೆ ಬಿಸಿದೆ ಮಾಡ್ತೀವಿ. ಹಾಗಾಗಿ ಇವತ್ತು 2 ಗಂಟೆಗೆ ಅಡುಗೆ ಮಾಡ್ತೀನಿ. ಯಾಕಂದ್ರೆ ನಮ್ಮ ಮಾಮ ಅದು 3 ಗಂಟೆಗೆ ಊಟಕ್ಕೆ ಬರ್ತಾರೆ, ಹೊರಗೆ ಹೋಗ್ಯಾರ ತಿರುಗಾಡಕ್ಕೆ. ಹಾಗಾಗಿ ಏನಿಲ್ಲ, ಸ್ವಲ್ಪ ಎಲ್ಲ ಮಾಡಿಟ್ಟಿನಿ ಮುಂಜಾನೆ, ಈಗ ಮಾಡಬೇಕು. ಈಗ ಮೇನ್ ಟಾಪಿಕಿಗೆ ಬರೋಮ್ರಿ. ಮೇನ್ ಟಾಪಿಕ್ ಬಂದ್ಕಿಸಂದ್ರೆ ಸ್ವಲ್ಪ ಜನ ಏನೇನು ಕ್ವಶನ್ ಕೇಳಿರ ಅನ್ನೋದು ಹೇಳ್ತೀನಿ. ಬರ್ದಿಟ್ಕೊಂಡು ಹೇಳ್ಬೇಕಂದೆ ಇರಲಿ ಬಿಡು, ಮತ್ತಾಕೆ ಬರ್ದಿಟ್ಕೊಳ್ಳಿ ಅಂತ ಹೇಳ್ಕಿಸಂದ್ರೆ ಡೈರೆಕ್ಟಾಗಿ ಇಲ್ಲೇ ನೋಡಿ ಹೇಳ್ತೀನಿ ರೀ. ನನ್ನ ಕಮೆಂಟ್ ಬಾಕ್ಸ್ನ ಓಪನ್ ಮಾಡ್ತೀನಿ. ನೇತ್ರಾವತಿ ರಾಮ್ ಅವರು ಸೂಪರ್ ಸಿಸ್ಟರ್, ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ಯಾರ. ಖಂಡಿತ ಸಿಸ್ಟರ್ ಸಪೋರ್ಟ್ ಮಾಡ್ತೀನಿ. ಅದೃಷ್ಟ ಅನ್ನೋರು ಸೂಪರ್, ಥ್ಯಾಂಕ್ ಯು ಅಂತ ಹೇಳ್ಯಾರ. ಥ್ಯಾಂಕ್ ಯು ಸೋ ಮಚ್. ನಾಗರತ್ನ ಅನ್ನೋರು ಬೆಳಗಾವಿ ನೇಕಾರರ ಅಡ್ರೆಸ್ ಹಾಕಿ ಅಂತ ಹೇಳ್ಕಿಸಿಂದ ರಿಕ್ವೆಸ್ಟ್ ಮಾಡ್ಕೊಂಡಾರ. ಮತ್ತು ಸಂತು ಅನ್ನೋರು ನೀವು ಇವಾಗ ಬೈ ಮಾಡ್ತಿರೋ ಮ್ಯಾನುಫ್ಯಾಕ್ಚರ್ ನಂಬರ್ ಆ್ಯಂಡ್ ಸೂರತ್ ಅವರ ನಂಬರ್ ಕೊಡ್ತೀರಾ ಸಿಸ್ ಪ್ಲೀಸ್ ಅಂತ ಹೇಳ್ಕಿಸಿಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಾರ ಸಂತು ಅವರು. ಮತ್ತು ವಿನೋದ್ ಅವರು ಆನ್ಲೈನ್ ಸೆಲ್ ಹೇಗೆ ಮಾಡ್ತೀರಾ ಸಿಸ್ಟರ್, ನೀವು ಆನ್ಲೈನಲ್ಲಿ ಸೀರೆನ ಹೇಗೆ ಸೆಲ್ ಮಾಡ್ತೀರಾ ಅಂತ ಹೇಳ್ಕಿಸಿಂದ್ರೆ ಕೇಳ್ಯಾರ. ಅಕ್ಕ ನೇಕಾರರ ನಂಬರ್ ಕಳಿಸಿ ಅಂಥೇಳಿ ಕವಿತಾ ಅನ್ನೋರು ಕೇಳ್ಯಾರ. ಮತ್ತು ಸೂಪರ್ ಅಂತ ಹೇಳಿಕಿಸಿಂದ್ರೆ ಸಿಕ್ಕಾಪಟ್ಟೆ ಜನ ಹೇಳ್ಯಾರ. ಭಾಳ ಜನ ನೇಕಾರರ ನಂಬರ್ ಕೊಡ್ರಿ ಅಂತ ಹೇಳ್ಕಿಸಿಂದ್ರೆ ಹೇಳ್ಯಾರ. ಏನೇನು ಹೇಳ್ಯಾರಂದ್ರೆ ಮತ್ತು ನಿಮ್ಮ ಮಾತು 100% ಕರೆ ಐತಿ ನೋಡ್ರಿ. ಸವಿತಾ ಅವ್ರು ಹೇಳ್ಯಾರ, ನಿಮ್ಮ ಮಾತು 100% ಕರೆ ಐತಿ ನೋಡ್ರಿ. ನಾವು ಚಲೋ ಗುಣಮಟ್ಟದ ಸೀರೆ ತಂದರೂ ಯಾರೂ ತೊಗೊಳಲ್ಲ. ನೀವು ಯಾವ ಕಡೆ ಸೀರೆ ತೊಗೋತೀರಿ ಅಲ್ಲೇ ತೊಗೋತೀವಿ. ನಾವು ಬೆಳಗಾವಿಯವರೇ. ಯಾರಿಗಾದರೂ ಬೇಕಿದ್ದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ರಿ ಅಂತ ಹೇಳ್ಕಿಸಿಂದ್ರೆ ಅವ್ರ SRS ಸಾರೀಸ್ ಅಂತ ಹೇಳೈತೈತೆ ಅವ್ರದ್ದು, ಅದನ್ನು ಸಪೋರ್ಟ್ ಮಾಡಿರಿ ಅಂತ ಹೇಳ್ಕಿಸಿಂದ್ರೆ ಹೇಳ್ಯಾರ ಸವಿತಾ ಅನ್ನೋರು. ಅವ್ರಿಗೆ ಸಪೋರ್ಟ್ ಮಾಡಿರಿ, ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿರಿ. ಜಯಶ್ರೀ ಅನ್ನೋರು ಸೂಪರ್ ಅಂತ ಹೇಳ್ಯಾರ. ಥ್ಯಾಂಕ್ ಯು ಸಿಸ್ಟರ್, ಗುಡ್ ಇನ್ಫಾರ್ಮೇಷನ್, ಥ್ಯಾಂಕ್ ಯು ಸಿಸ್ಟರ್ ಅಂತ ಹೇಳಿ ಮಂಜುಳಾ ಅವ್ರು ಹೇಳ್ಯಾರ. ಥ್ಯಾಂಕ್ ಯು ಸಿಸ್ಟರ್. ಶ್ರಾವಣಿ ಅನ್ನೋರು ಸೂಪರ್ ಸಿಸ್ಟರ್ ಅಂತ ಹೇಳ್ಯಾರ. ಥ್ಯಾಂಕ್ ಯು ಸಿಸ್ಟರ್. ಆಶುಷ್ ನನ್ನ ಫ್ರೆಂಡ ಸೂಪರ್ ಅಂತ ಹೇಳ್ಯಾರ. ಥ್ಯಾಂಕ್ ಯು. ಅಡ್ರೆಸ್ ಕೊಡಿ ಮ್ಯಾಮ್ ಅಂತ ಹೇಳ್ಕಿಸಿಂದ
ಗೀತಾ ಅವ್ರು ಕೇಳ್ಯಾರ, ಗೀತಾ ಬಡಿಗೇರವರು. ಶೀಲಾ ಅವರು ಇಷ್ಟ ಆಯಿತು ನಿಮ್ಮ ಮಾತು, ನಿಮ್ಮ ವಿಡಿಯೋ ಸೂಪರ್, ಗುಡ್ ಜಾಬ್ ಅಂತ ಹೇಳ್ಯಾರ. ಥ್ಯಾಂಕ್ ಯು ಸೋ ಮಚ್ ಶೀಲಾ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿರಿ. ನಾನು ಸಾರಿ, ಕಾಟನ್ ಬ್ಲೆಂಡ್ ಸಾರಿ ಪೆಟಿಕೋಟ್ ಸೆಲ್ ಮಾಡ್ತೀನಿ ಮನೆಯಲ್ಲೇ, ಅದಕ್ಕೆ ಕೇಳಿದೆ ಅಂದ್ರೆ ಅವ್ರೇನು ಕೇಳ್ಯಾರ, ಆನ್ಲೈನಲ್ಲಿ ಹೆಂಗೆ ಸೆಲ್ ಮಾಡ್ತೀರಾ ನೀವು ಅಂತ ಹೇಳ್ಕೇಸಿಂದ್ರೆ ಕೇಳ್ಯಾರ. ಅದಕ್ಕೆ ಅವರು ಮನೆಯಲ್ಲಿ ಸಾರಿ, ಕಾಟನ್ ಸಾರಿ ಮತ್ತು ಪೆಟಿಕೋಟ್ಸ್ ಅದು ಮಾರ್ತಾರತ್ತ, ಅದಕ್ಕೆ ಕೇಳ್ಯಾರಂಥವ್ರು. ಖಂಡಿತ ಹೇಳ್ತೀನಿ ಸಿಸ್ಟರ್. ಗುಡ್ ಮಾರ್ನಿಂಗ್ ಸಿಸ್ಟರ್, ಆನ್ಲೈನ್ನಲ್ಲಿ ಸೆಲ್ ಯಾವ ಥರ ಮಾಡ್ತೀರಾ ಅಂಥೇಳಿ ಬಸ್ಲಿಂಗಮ್ಮ ಅವ್ರು ಕೇಳ್ಯಾರ. ಖಂಡಿತ ಹೇಳ್ತೀನಿ ಸಿಸ್ಟರ್. ನೀವು ಕಾಪಿ ಕಲರ್ ಸಾರಿನ ಶಿವ ಸಾರೀಸಲ್ಲಿ ತರಿಸ್ತಿದ್ದೀರಾ? ಇಲ್ಲ, ನನ್ನ ಎಲ್ಲಿ ತರಿಸ್ತೀನಿ ಅನ್ನೋದು ಹೇಳ್ತೀನಿ ನೆಕ್ಸ್ಟ್. ಬೆಳಗಾಂ ಅಡ್ರೆಸ್ ಕೊಡಿ ಮ್ಯಾಮ್ ಅಂತ ಹೇಳ್ಕಿಸಿನ ಕೇಳಿದ್ರೆ, ನಿಜ ನಾನು ಸೀರೆ ಬಿಸ್ನೆಸ್ ಮಾಡ್ತೀನಿ ಮ್ಯಾಮ್, ಸೂರತ್ತಿಂದ ವಿಡಿಯೋ ಕಾಲ್ ಮಾಡಿ ಆರ್ಡರ್ ಮಾಡ್ತೀರಾ ಪ್ಲೀಸ್ ಹೇಳಿ. ಸೂಪರ್ ಸಿಸ್ಟ್, ನನಗೂ ಸಪೋರ್ಟ್ ಮಾಡಿ ಸಿಸ್ಟ್ ಅಂಥೇಳಿ ಹಿಂಗೆ ಸುಮಾರು ಜನ ಕಮೆಂಟ ಹಾಕಿರಿ. ಎಲ್ಲರೂ ಅಡ್ರೆಸ್ ಕೇಳಿರಿ ವಿಡಿಯೋದು. ಇಲ್ಲೇ ಕಮೆಂಟ್ ಬಾಕ್ಸ್ ಒಳಗೆ ಹೋಗಿ ಡೈರೆಕ್ಟ್ ನೋಡಿ ಹೇಳಿದೆ ರೀ ನಿಮ್ಗೆ. ಸಿಕ್ಕಾಪಟ್ಟೆ ಜನ ನೀವೆಲ್ಲರೂ ಕೇಳಿದ್ದಂಥ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ ಇವತ್ತು. ಮತ್ತು ಆ ವಿಡಿಯೋ ಮಾಡಿ ಹಾಕಿದ್ಮೇಲೆ ಏನಾಯ್ತು ಅನ್ನೋದನ್ನು ಹೇಳ್ತೀನಿ. ಸ್ವಲ್ಪ ಎಲ್ಲರ ಕೆಂಗಣ್ಣಿಗೆ ಗುರಿ ಆದಂಗೆ ಆಯಿತು, ಹಾಗಾಗಿ ಸ್ವಲ್ಪ ಜನ ಎಲ್ಲ ಬೈದರು. ಓಕೆ, ಇರಲಿ. ಆನ್ಲೈನ್ ಸೆಲ್ಲಿಂಗ್ ಹೆಂಗೆ ಮಾಡ್ತೀನಿ ಅನ್ನೋದು ಹೇಳ್ತೀನಿ, ಅದನ್ನು ಆ ಟಾಪಿಕ್ನ ಆಮೇಲೆ ಹೇಳ್ತೀನಿ ರೀ ಏನಾಯ್ತು ಅನ್ನೋದು. ಆನ್ಲೈನ್ ಸೆಲ್ಲಿಂಗ್ ನೋಡಿರಿ, ನಾನು ಇದು ಆನ್ಲೈನ್ ಸೆಲ್ಲಿಂಗ್ ಹೆಂಗೆ ಮಾಡ್ತೀನಿ ಅಂದ್ರೆ, ಮನೆಯಾಗೆ ಕೂತ್ಕೊಂಡು ಮೊದಲು ಅಂಗಡಿಯಾಗ ಇಟ್ಟಿದ್ದೆ, ಎಲ್ಲ ಸಾರೀಸ್ ಅಂಗಡಿಯಾಗ ಇಟ್ಟಿದ್ದೆ. ಅಂಗಡಿಯಾಗ ಇಟ್ಟಾಗ ಏನಾಯಿತು, ನನಗೆ ಡೈಲಿ ಅಪ್ಡೇಟ್ ಮಾಡೋಕೆ ಕಷ್ಟ ಆಗಕತ್ತು. ಯಾಕಂದ್ರೆ ನಾನು ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋದ್ಮೇಲೆ ಹೋಗೋದು. ಅವ್ರು ಒಂದೊಂದು ದಿನ ಲೇಟಾಗಿ ಬಂದ್ರಂದ್ರೆ ಅವತ್ತಿನ ದಿನ ನನಗೆ ಅಂಗಡಿಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಡೈಲಿ ಅಪ್ಡೇಟ್ ಮಾಡ್ತಿರ್ಬೇಕು. ಸೀರೆ ಬಿಸ್ನೆಸ್ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದ್ರೂ ಡೈಲಿ ಅಪ್ಡೇಟ್ ಇರಲೇಬೇಕು, ತಾಳ್ಮೆ ಇರಬೇಕು, ಡೈಲಿ ಅಪ್ಡೇಟ್ಸ್ ಇರಬೇಕು. ಹಂಗಾಕಿಸಿಂದ್ರೆ ಇರ್ಬೇಕಂತ ಹೇಳ್ಕೇಸಿಂದ್ರೆ ಅಂದ್ರೆ ಸೀರೆ ನಂಬಲ್ಲೇ ಇದ್ರೆ ಚಲೋ. ಇಲ್ಲಾಂದ್ರೆ ಇಲ್ಲೇ ನನ್ನ ವಾಕ್ಯಬಲ್ ಇತ್ತು, ಇದೇ ಏರಿಯಾದಾಗಿತ್ತು ನಮ್ಮ ಅಂಗಡಿ, ಅಂದ್ರೆ ನಮ್ಮ ಮನೆ ಇದ್ದ ಏರಿಯಾದಾಗೆ ನಮ್ಮ ಅಂಗಡಿ ಇತ್ತಂದ್ರೆ ನಾನು ಹೋಗಿಸಿಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದೆ ನಾನು. ಬಟ್ ನನಗೆ ಆ ಥರ ಇಲ್ಲ, ನಮ್ಮದು ಅಂಗಡಿ ದೂರ ಐತಿ, ನಮ್ಮ ಮನೆಗೆ ನಮ್ಮ ಅಂಗಡಿಗೆ ದೂರ ಐತಿ. ಹಾಗಾಗಿ ಈಗ ಸಾರಿನ ಎಲ್ಲ ಮನ್ಯಾಗ ತಂದಿಟ್ಟಿನಿ. ಈಗ ಜನ ಅಂಗಡಿಗೆ ಬಂದು ಫೋನ್ ಹಚ್ಚಕತ್ತಾರೆ, ಸಿಸ್ಟರ್ ಅಂಗಡಿಗೆ ಬಂದೀವ್ರಿ, ಎಲ್ಲಿದ್ದೀರಿ ಸೀರೆನೇ ಇಲ್ಲಲ್ರಿ ಅಂಥೇಳಿ ಹೇಳಕತ್ತಾರೆ. ಏನು ಮಾಡೋದು, ಮನೆಯಾಗಿಟ್ರೂ ಪ್ರಾಬ್ಲಮ್, ಅಂಗಡಿಯಾಗಿಟ್ರೂ ಪ್ರಾಬ್ಲಮ್ ಅನ್ನಂಗಾಗ್ಯದ. ಯಾಕೆ ಪ್ರಾಬ್ಲಮ್ ಅಂದ್ರೆ, ನಾನು ಅಂಗಡಿಯಾಗಿರೋದಿಲ್ಲ, ಅದು ಪ್ರಾಬ್ಲಮ್ ಆಗೈತಿ. ಅಂಗಡಿಯಾಗ ನಮ್ಮ ಅತ್ತೆಯರು ಇರ್ತಾರೆ, ಅವರೇ ಇರ್ತಾರೆ, ನನಗಲ್ಲೇನು ಕೆಲಸ ಇಲ್ಲ, ನಂದು ಮನೆಯಾಗೆ ಕೆಲಸ ಇರ್ತೈತಲ್ಲ, ಹಾಗಾಗಿ ನಮ್ಮ ಮನೆಯಾಗೆ ಇರ್ತೀನಿ. ಆ ಅಂಗಡಿಯಾಗ ನಮ್ಮ ಅತ್ತೆಯರೇ ಕೊಡ್ತಾರೆ ಸೀರೆ. ಬಟ್ ಇಲ್ಲಿ ಅವರು ಏರಿಯಾದನವರು ಅಷ್ಟು ದೂರ ಅಂದ್ರೆ ಎಲ್ಲ ನಮ್ಮಂಥ ಮಹಿಳೆಯರು ಇರ್ತಾರಲ್ಲ, ಈಗ ನಮ್ಮಂಥರೇ ಭಾಳ ಮಂದಿ ಅದಾರೆ, ಎಲ್ಲಿ ಹೋಗ್ಲಾರ್ದವ್ರು. ಇಲ್ಲಿ ಸಿಟಿಯಾಗೆಲ್ಲ ಹಾಗೆ ಎಲ್ಲಿ ಜಾಸ್ತಿ ಹೋಗೋದಿಲ್ಲ. ಹಂಗಾಗಿ ಕಿಸಿಂದ್ರೆ ಅವರು ಇಲ್ಲೇ ತಂದ್ರೆ ನಾವು ಇಲ್ಲೇ ಓಣ್ಯಾನವರೆಲ್ಲ ಇಲ್ಲೇ ಬರ್ತೀವಿ ಅಂತಂದಿದ್ರೆ, ಹಂಗಾಗಿ ಕಿಸಿಂದ್ರೆ ತೊಗೊಂಬಂದು ಇಟ್ಟಿನಿ ರೀ. ಆನ್ಲೈನ್ಸ್ ಎಲ್ಲ ಹಿಂಗೆ ನೋಡಿರಿ, ನಿಮ್ದು ಇನ್ಸ್ಟಾಗ್ರಾಮ್ ಐ ಡಿ ಇತ್ತಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಡೈಲಿ ಒಂದೊಂದು ವಿಡಿಯೋ ಮಾಡಿ ಹಾಕ್ರಿ. ಮತ್ತು ಯಾವ ಸೀರೆ ಐತಿ, ಅಡ್ರೆಸ್, ಯಾವ ಸೀರೆ ಐತೆ ಅನ್ನೋದು, ಈ ಸೀರೆಗೆ ಇಷ್ಟು ಪ್ರೈಸ್, ನಿಮ್ದು ಮಾರ್ಜಿನ ಇಟ್ಕೊಳ್ಳೋದು. ಹೋದ ವಿಡಿಯೋ ನೀವು ನೋಡಿದ್ದಿಲ್ಲ ಅಂದ್ರೆ ನೋಡಿರಿ, ಎಷ್ಟು ಮಾರ್ಜಿನ್ ಇಟ್ಕೋಬೇಕು ಅಂತ ಹೇಳ್ಕಿಸಿಂದ ಎಲ್ಲ ಹೇಳೀನಿ. ಆ ವಿಡಿಯೋ ಪೂರ್ತಿ ನೋಡಿರಿ, ಗೊತ್ತಾಗ್ತೈತಿ ಸೀರೆ ಯಾವ ಥರ ತರಿಸ್ಬೇಕು, ಎಷ್ಟು ಮಾರ್ಜಿನ್ ಇಟ್ಕೋಬೇಕು ಅನ್ನೋದು ಹೋದ ವಿಡಿಯೋದಾಗ ಹೇಳೀನಿ. ಆ ವಿಡಿಯೋ ನೋಡಿ ಬರ್ರಿ. ಎಷ್ಟು ರೇಟ್ ಅನ್ನೋದು ಅಷ್ಟು ರೇಟ ನೀವು ವಿಡಿಯೋ ಮಾಡುವಾಗ ಬಾಯಲ್ಲಿ ಹೇಳ್ರಿ, ಇದ್ರ ಪ್ರೈಸ್ ಎಷ್ಟು, ಇದು ಸೀರೆ ಇದು, ಜಲ್ದಿ ಆರ್ಡ್ರ್ ಮಾಡಿರಿ ಯಾರಿಗಾರು ಬೇಕಿದ್ರೆ ಅಂತ ಹೇಳ್ಕೇಸಂದ್ರೆ ಡೈಲಿ ಒಂದೊಂದು ವಿಡಿಯೋ ಮಾಡಿ ಹಾಕ್ರಿ. ಮತ್ತು ಡೈಲಿ ಅದೇ ಸೀರೆದ ಫೋಟೋ ಹಾಕ್ರಿ, ಫೋಟೋನ ಸ್ಟೋರಿ ಹಾಕ್ರಿ. ಸ್ಟೋರಿ ಹಾಕಿ ಹಿಂಗೆ ಈ ಸೀರೆ ಇಷ್ಟು ಬೆಲೆ ಐತಿ, ಬೇಕೆಂದ್ರೆ ಯಾರು ಬೇಕಿದ್ರೆ ತೊಗೋರಿ, ವಾಟ್ಸಪ್ ನಂಬರ್ ಹಾಕ್ರಿ, DM ಮಾಡಿ ಅಂತ ಹೇಳ್ಕೇಸಂದ್ರೆ ವಾಟ್ಸಪ್ ನಂಬರ್ ಹಾಕಿ. ಅದಕ್ಕಂಥೇಳಿ ಒಂದು ಸಪ್ರೇಟ್ ನಂಬರ್ ಇಟ್ಕೋರಿ. ನಿಮ್ಮ ಪರ್ಸ್ನಲ್ ನಂಬರೆಲ್ಲ ಹಾಕಕ್ಕೆ ಹೋಗಬೇಡ್ರಿ. ನಾನು ಅಷ್ಟೇ, ಇದು ನನ್ನ ಪರ್ಸ್ನಲ್ ನಂಬರ, ನಾನು ಇದು ಹಾಕಿಲ್ಲ. ಈಗೇನು ವಿಡಿಯೋ ಮಾಡಕತ್ತೀನಿಲ್ಲ ಆ ಮೊಬೈಲ್ದ ನಂಬರ ಹಾಕೀನಿ. ಅದು ಐಫೋನ್ ನಾವು ವಿಡಿಯೋ ಮಾಡೋಕ್ಕಷ್ಟೇ ಯೂಸ್ ಮಾಡ್ತೀವಿ, ನಾರ್ಮಲಿ ಯೂಸ್ ಮಾಡಲ್ಲ. ನನ್ನ ಫೋನ್ ಇದು, ಅದು ವಿಡಿಯೋ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಅದಕ್ಕೆ ಕಾಲ್ಸ್ ಏನೂ ಬರಲ್ಲ. ಏನಾರ ಕಾಲ್ ಬಂದ್ರೆ ಅದು ಆನ್ಲೈನ್ ಬಿಸ್ನೆಸ್ದು ಕಾಲ್ ಮಾತ್ರ ಬರ್ತಾವೆ ನನಗೆ. ಹಾಗಾಗಿ ಅದಕ್ಕೆ ಸಪ್ರೇಟ್ ನಂಬರ್ನ ನೀವು ಕೊಡ್ಬೋದು. ಪರ್ಸ್ನಲ್ ನಂಬರ್ ಕೊಟ್ರೆ ನಿಮ್ಗೆ ಏನಾದರೂ ಸೀರೆ ಬಿಸ್ನೆಸ್ ಮುಂದೆ ಏನಾದರೂ ಸ್ವಲ್ಪ ತೊಂದರೆ ಆಗಿ ಬಿಟ್ರಿ ಮಾಡಿದ್ರಿಂದ ನಿಮ್ಗೆ ಮಿಸ್ಯೂಸ್ ಆಗ್ತಾವೆ. ಮತ್ತು ನಂಬರ್ಗಳು ಹೆಣ್ಮಕ್ಳು ನಂಬರ್ ಹಾಕ್ಯಾರಂದ್ರೆ ಗಂಡ್ಮಕ್ಳು ಫೋನ್ ಹಚ್ತಿರ್ತಾರೆ. ನನಗೇನು ಹಂಗೆ ಜಾಸ್ತಿ ಬಂದಿಲ್ಲ, ಒಂದೆರಡು ಕಾಲ್ ಬಂದ. ಬಟ್ ನಾನು ದನಿ ಕೇಳಿದ ತಕ್ಷಣ ಕಟ್ ಮಾಡಿ ಬ್ಲಾಕ್ ಅಷ್ಟೇ.
ಅಷ್ಟೇ ಮಾಡ್ತೀನಿ. ಈಗೇನು ಎಲ್ಲ ಈಸಿ ಐತ್ರಿ, ಏನು ತೊಂದರೆ ಇಲ್ಲ. ಯಾರ್ದು ನಿಮಗೆ ಬೇಡಾದವ್ರು ಕಾಲ್ ಬತ್ತಾ ಮಾತಾಡಿದ್ರೆ ಏನಾರ ಅಂದ್ರೆ ಬ್ಲಾಕ್ ಅಷ್ಟೇ, ಏನೂ ಟೆನ್ಷನ್ ತೊಗೊಳೋದಿಲ್ಲ ರೀ. ಅಗ್ದಿ ಈಸಿ. ಈಗೆಲ್ಲ ದೇವ್ರು ಎಲ್ಲ ಒಳ್ಳೇದು ಮಾಡ್ಯಾನ. ಈಗ ವಿಡಿಯೋ ಮಾಡಾಗ ಯಾರೇ ನಿಮಗೆ ಬ್ಯಾಡ್ ಕಮೆಂಟ್ ಹಾಕಿದ್ರೆ ಕಮೆಂಟ್ ಡಿಲೀಟ್ ಮಾಡಿರಿ. ಇಲ್ಲ ಮತ್ತು ಹೊಳ್ಳಿ ಬ್ಯಾಡ್ ಕಮೆಂಟ್ ಹಾಕಕತ್ರ ಅವ್ರಿಗೆ ಬ್ಲಾಕ್ ಮಾಡಿಬಿಡ್ರಿ, ಮುಗಿತು ಕತಿ. ಇಷ್ಟ ನಮಗೆ ಯಾರು ಇಷ್ಟಪಡ್ತಾರೋ ಅವ್ರಿಗೆ ಅವರು ನಮ್ಮನ್ನು ನೋಡಲಿ, ನಮ್ಮ ವಿಡಿಯೋ ನೋಡಲಿ, ಇದು ಮಾಡಲಿ. ನಮಗೆ ಯಾರು ಕೆಟ್ಟದ್ದು ಮಾಡ್ತಾರೋ ಒಂದು ವಿಡಿಯೋಕ್ಕೆ ಬ್ಯಾಡ್ ಕಮೆಂಟ್ ಹಾಕಿದ್ರೆ ಓಕೆ ಡಿಲೀಟ್ ಮಾಡಿಬಿಡ್ರಿ. ಮತ್ತು ಪದೇ ಬೇಕತ್ಲೆ ಅವ್ರು ಬಂದು ಹಂಗೆ ಮಾಡಕತ್ರ ಅಂದ್ರೆ ಅವ್ರನ್ನ ಬ್ಲಾಕ್ ಮಾಡಿಬಿಡಿ. ನಾನಂತರೂ ಇಷ್ಟೇ ಮಾಡ್ತೀನಿ, ನನ್ನ ಫ್ರೆಂಡ್ಸು ನಾವೆಲ್ಲರೂ ಇಷ್ಟೇ ಮಾಡ್ತೀವಿ. ಬ್ಯಾಡ್ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ದೇವ್ರ ಪುಣ್ಯದ ಅಂತ ನಂಗೆ ಬ್ಯಾಡ್ ಕಮೆಂಟ್ ಜಾಸ್ತಿ ಬರೋದಿಲ್ಲ. ಎಲ್ಲರೇ ಅಪರೂಪಕ್ಕೆ ಒಂದೊಂದು ಬರ್ತಾವೆ ಅಷ್ಟೇ ಬ್ಯಾಡ್ ಕಮೆಂಟೇ. ಯಾಕಂದ್ರೆ ಇವು ಇದು ಬೆಳೆ ಸಮ ಇಲ್ಲ ಅಂದು ಹೊಳಕಿನ ಇಡೀ ಎಷ್ಟು ಲಕ್ಷಾಂತರ ಮಿಲಿಯನ್ ಗಟ್ಟಲೆ ವಿಡಿಯೋ ಓಡ್ತಾವೆ. ಮಿಲಿಯನ್ ಗಟ್ಟಲೆ ಅಂದ್ರೆ 10 ಲಕ್ಷ ಗಟ್ಟಲೆ ಜನ ನೋಡೋದ್ರಾಗ ಎಲ್ಲರ ಮನಸ್ಥಿತಿ ಒಂದೇ ಥರ ಇರಲ್ಲ. ಕೆಟ್ಟ ಹುಳುಗಳು ಇರ್ತಾವೆ, ಹಾಗಾಗಿ ಅವ್ರು ಕೆಟ್ಟ ಕಮೆಂಟ್ ಹಾಕ್ತಾರೆ. ಅವ್ರಿಗೆ ಏನು ವಿವೇಚನೆ ಇರ್ತದೆ ಗೊತ್ತಿರಲ್ಲ. ಅಂಥವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಂಥವಕ್ಕೆಲ್ಲ ತಲೆ ಕೆಡ್ಸ್ಕೊತ ಕೂಡಬಾರ್ದು. ಈ ಸದ್ದು ಹೊರಗೆ ಹೋಗಿ ನೌಕರಿ ಮಾಡೋರಿಗೆ ಏನಂತ, ಹೊರಗೆ ಹೋಗಿ ದುಡಿತಾಳೆ ನೋಡೋಕೆ ಹಂಗೆ ಹಿಂಗೆ ಎಲ್ಲ ಇದ್ದೇ ಇರ್ತಾರೆ. ಮನ್ಯಾಗ ಕೂತ್ ಮಾಡೋರಿಗೆ ಅಂತಾರೆ, ಹೊರಗೆ ಹೋಗಿ ಮಾಡೋರಿಗೆ ಅಂತಾರೆ. ಅದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಯಾರು ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಕೆಲಸನ ನೀವು ಮುಂದುವರಿಸ್ರಿ. ಏನಾರ ನಿಮ್ಗೆ ಹಂಗೆ ಕೆಟ್ಟದ್ದು ಅನ್ನಿಸ್ತಂದ್ರೆ ಅವ್ರ ನಂಬರ್ನ ಬ್ಲಾಕ್ ಮಾಡಿರಿ, ಬಿಸ್ನೆಸ್ನ ಮುಂದುವರಿಸ್ರಿ. ಈ ಥರ ಮಾಡಿರಿ. ಮತ್ತು ವಾಟ್ಸಪ್ ಸ್ಟೇಟಸ್ ಹಾಕಿರಿ, ಡೈಲಿ ಸ್ಟೇಟಸ್ ಅಪ್ಡೇಟ್ ಮಾಡಿರಿ. ಈ ಥರ ಮಾಡ್ಕೇಸಿಂದ್ರೆ ನೀವು ಆನ್ಲೈನ್ ಸೆಲ್ನ ಮಾಡ್ಬೋದು. ಮತ್ತು ನಿಮ್ಗೆ ಇನ್ನೂ ಒಂದು ವೇ ಅಂದ್ರೆ ಮೋಜೊಳಗೆ ಮೋಜ್ ಅಂತೀನಿ ನೋಡಿ, ಮೀಶೋ ಒಳಗೆ ಹಾಕಿರಿ. ಮೀಶೋ ಒಳಗೆ ಫ್ರೀಯಾಗಿ ನೀವು ಹಾಕ್ಬೋದು ಅಂತ ಹೇಳ್ಯಾರ. ಮತ್ತು ಅಮೆಜಾನ್ ಒಳಗೆ ಅದು ಆದರೆ ಅದಕ್ಕೆ ನೀವೆಲ್ಲ ಅಮೌಂಟ್ ಪೇ ಮಾಡಬೇಕು. ಮತ್ತು ರಿಟರ್ನ್ ಬರೋ ಚಾನ್ಸಸ್ ಇರ್ತೈತಿ. ರಿಟರ್ನ್ ಬಂದ್ರೆ ರಿಟರ್ನ್ದು ಒಂದು ಭಯ ಏನಂದ್ರೆ, ನಂಗೆ ಸಿಕ್ಕಾಪಟ್ಟೆ ಜನ ಫೋನ್ ಮಾಡಿ ಕೇಳ್ತಿರ್ತಾರೆ, ಏನಾರೇ ಆಗಿದ್ರೆ ರಿಟರ್ನ್ ತೊಗೋತೀರಾ ಹೇಳಿನ ಅವ್ರಿಗೆ. ಡ್ಯಾಮೇಜ್ ಇದ್ರೆ ಡೆಫಿನೆಟ್ಲಿ ರಿಟರ್ನ್ ತೊಗೋತೀನಿ ರೀ ನಾನು, ಯಾಕಂದ್ರೆ ಚೆಕ್ ಮಾಡಿ ಕಳಿಸಿರ್ತೀನಿ ಸೀರೆ. ಡ್ಯಾಮೇಜ್ ಇರೋಲ್ಲ. ಡ್ಯಾಮೇಜ್ ಇದ್ರೆ ನಾನು ಡೆಫಿನೆಟ್ಲಿ ಚೆಕ್ ಮಾಡಿ ತೊಗೋತೀನಿ ರೀ. ಮತ್ತು ಕ್ವಾಲಿಟಿ ಇಷ್ಟ ಆಗಲಿಲ್ಲ ಅಂದರೆ ಹ್ಯಾಂಗೆ ರೀ, ಕ್ವಾಲಿಟಿ ಚಲೋ ಅದಾವ್ರಿ, ಹಾಗೇನೂ ಇಲ್ಲ ಅಂತ ಹೇಳ್ತೀನಿ. ಇಲ್ಲ ಅಂದ್ರೂ ಹಂಗಂದ್ರೆ ಬ್ಯಾಡ್ರಿ ಅಂತೀನಿ. ಯಾಕಂದ್ರೆ ರಿಟರ್ನ್ ಯಾಕೆ ಇಲ್ಲ ಅಂದ್ರೆ ಅವರು ಯೂಸ್ ಮಾಡಿ ಹೊಳ್ಳಿ ಕಳಿಸ್ತಾರನೂ ಭಯ. ಅದಕ್ಕೆ ನಾನು ರಿಟರ್ನ್ ಅವೈಲೇಬಲ್ ಇಟ್ಟಿಲ್ಲ. ಎಷ್ಟೋ ಜನ ಹಂಗೆ ಮಾಡ್ತಾರೆ. ಒಂದಿನ ಮೊನ್ನೆ ಒಂದು ಇನ್ಸಿಡೆಂಟ್ ಹೇಳಿದ್ರೆ ನಮ್ಮ ಮನೆಗೆ ಫ್ರೆಂಡ್ಸ್ ಬಂದಿದ್ರು, ಇಳ್ಕಲ್ದಿಂತ ಬಂದಿದ್ರು. ಅವ್ರು ನಮಗೆ ಭೇಟಿ ಆಗಕ್ಕೆ, ನಮ್ಮ ಫಾಲೋವರ್ಸ್ ಅವರು. ನಮ್ಗೆ ತುಂಬ ಪ್ರೀತಿಯಿಂದ ಅಂಥೇಳಿ ಇಲ್ಲಿ ಬಂದಿದ್ರು. ಅವರು ಫೋನ್ ಹಚ್ಚಿ ನನ್ನ ಫ್ರೆಂಡ್ಸ್ ಕಡೆಯಿಂದ ಒಬ್ಬರ ಕಡೆಯಿಂದ ಒಬ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಶ್ವಿನಿ ಅವ್ರ ಕಡೆ ನಂಗೆ ಗೊತ್ತಲ್ಲ, ನನ್ನ ಫ್ರೆಂಡ್ ಅಶು, ಆಕಿಗೆ ಫೋನ್ ಹಚ್ಕಿಸಿಂದ್ರೆ ನನ್ನ ನಂಬರ್ ತೊಗೊಂಡು ನಂಗೆ ಕಾಂಟ್ಯಾಕ್ಟ್ ಮಾಡಿ ಮನೆಗೆ ಮೀಟ್ ಆಗಕ್ಕೆ ಬಂದಿದ್ದರು. ಆವಾಗ ಅವರು ಹಿಂಗೆ ಅಮೆಜಾನ್ ಒಳಗೆ ಮೀಶೋ ಒಳಗೆ ಹಾಕಬೇಕಲ್ಲ ಅಂತ ಕೇಳಿದ್ರು. ಅವಿ ಮೇಕಪ್ ಆರ್ಟಿಸ್ಟ್ ಅದಾಳ, ಅಕ್ಕಿ ಮೇಕಪ್ ಆರ್ಟಿಸ್ಟ. ಮತ್ತು ಅವ್ರ ಚಿಕ್ಕಮ್ಮ ಬಂದಿದ್ದರು. ಹಾಕಬೇಕಿಲ್ಲ ಅಕ್ಕ ಅಂತ ಕೇಳಿದ್ರು. ನಾನು ಅಂದೆ, ಇಲ್ಲವಿ ಈ ಥರ ಮಿಸ್ಯೂಸ್ ಆಗೋ ಚಾನ್ಸಸ್ ಐತಲ್ಲ, ಅದ್ರ ಸಂಬಂಧ ನಾನು ಹಾಕಲ್ಲ. ಇದು ಮಾತ್ರ ನಿಜ ಬಿಡಕ್ಕ. ನಮ್ಮ ರಿಲೇಷನ್ ಒಳಗೆ ಒಬ್ಬರು ಮೆಹಂದಿ ಫಂಕ್ಷನ್ಗೆ ಅಂಥೇಳಿ ಡ್ರೆಸ್ ಆರ್ಡರ್ ಹಾಕಿದ್ರು ಅಂತ ಒಬ್ಬಾಕಿ. ಡ್ರೆಸ್ ಆರ್ಡರ್ ಹಾಕಿ ಮೆಹಂದಿ ಫಂಕ್ಷನ್ಕಂಥೇಳಿ ಡ್ರೆಸ್ ಆರ್ಡರ್ ಹಾಕಿ ಆವತ್ತಿನ ದಿನ ಉಟ್ಕೊಂಡು ಮೆಹಂದಿ ಫಂಕ್ಷನ್ ಮುಗಿಸ್ಕೊಂಡು ಮತ್ತು ಅದನ್ನು ರಿಟರ್ನ್ ಕಳ್ಸ್ಯಾಳಂತ. ಇವರು ಒಂದಿನ ಅವ್ರ ಮನೆಗೆ ಹೋಗಿದ್ರಂತ, ಮೆಹಂದಿ ಫಂಕ್ಷನ್ ಡ್ರೆಸ್ ತೋರಿಸಿ ನೋಡುಮೋ ಅಂದ್ರತ್ತ. ನಾನು ರಿಟರ್ನ್ ಹಾಕ್ದೆ ಯಾಕೆ ಆನ್ಲೈನ್ ಒಳಗೆ ತರಿಸಿದ್ನಿ ಅಂದ್ರತ್ತ. ಬೈದ್ರಂತಿವರು. ಆ ಥರ ಜನ ಇರ್ತಾರೆ. ಒಂದೊಂದು ದಿನ ಉಟ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ರಿಟರ್ನ್ ಕಳಿಸ್ತಾರೆ. ಅದಕ್ಕೆ ನಂಗೆ ಒಟ್ಟು ಇಷ್ಟ ಆಗಲ್ಲ. ಯಾಕಂದ್ರೆ ಈಗ ನಮ್ಮ ಕಡೆ ಒಯ್ದಿದ್ದು ಸೀರೆ ದೇವ್ರಿಗೆ ಉಡಿಸ್ತಿರ್ತಾರೆ. ಮತ್ತು ಜನ ತೊಗೊಳೋರಿಗೆ ಒಬ್ರು ಉಟ್ಟಿ ಸೀರೆ ಅಂದ್ರೆ ಹೆಂಗೆ ಆಗುತ್ತೆ. ಈಗ ನನಗೆ ಉದಾಹರಣೆ, ನಾನೇ ಒಬ್ರು ಬಳಿ ಸೀರೆ ತೊಗೋತೀನಿ ಅಂದ್ರೆ ಅದು ಉಟ್ಟಿ ಸೀರೆ ಅಂದ್ರೆ ನಮ್ಗೆ ಹೆಂಗೆ ಆಗುತ್ತೆ ರೀ, ಭಾಳ ಕಷ್ಟ ಆಗುತ್ತೆ. ಅದ್ರ ಸಲುವಾಗಿ ನಾನು ಈ ಥರದ ಬಿಸ್ನೆಸ್ನ ಮಾಡೋಕೆ ಒಪ್ಕೊಂಡಿಲ್ಲ. ನಂಗೆ ಆ ಥರ ಇಷ್ಟ ಆಗಲಿಲ್ಲ. ಮಾಡ್ಬೇಕಂತ ಮೊದಲು ಭಾಳ ಬಂದಿತ್ತಿಲ್ಲಾಗ. ಈ ಕಾನ್ಸೆಪ್ಟ್ ಕೇಳಿಂದ ನಂಗೆ ಒಟ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಈ ಥರದ್ದು ಸೆಲ್ಲಿಂಗ್ ಮಾಡಲಿಲ್ಲ. ನೀವು ಇಷ್ಟ ಇದ್ರೆ ಮಾಡ್ಬೋದು. ಯಾಕಂದರೆ ನೀವು ಮತ್ತು ಆ ಥರ ನಿಮ್ಗೆ ರಿಟರ್ನ್ ಬಂದರೂ ನಾನು ಮಾರ್ತೀನಿ ಅನ್ನೋ ಕೆಪಾಸಿಟಿ ನಿಮಗಿತ್ತು ಅಂದ್ರೆ ನೀವು ಆರಾಮ್ಸೆ ಆನ್ಲೈನ್ ಒಳಗೆ ಸೆಲ್ಲಿಂಗ್ ಮಾಡ್ಬೋದು. ಅದು ಫಾರ್ಮ್ ಅದು ಇರ್ತದೆ. ನೀವು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡ್ಬೋದು. ಅಮೆಜಾನ್ ಒಳಗೆ ನಾವು ವರ್ಕ್ ಮಾಡ್ಬೇಕಂದ್ರೆ ಯಾವ ಥರ ಅಂಥೇಳಿ ಇಂಗ್ಲೀಷ್ ಒಳಗೆ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸೇ ಬರ್ತೈತಿ. ಒಂದು ಸ್ವಲ್ಪ ನೀರು ಕುಡಿದು ಬರ್ತೀನಿ ರೀ ಅಂಥೇಳಿದ್ರೆ ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಒಳಗೆ ನಿಮಗೆ ಹೆಂಗೆ ಡೀಟೇಲ್ಸ ಏನೇನು ತುಂಬೋದು ಎಲ್ಲ ತೋರಿಸ್ಕೊಡ್ತಾರೆ. ನೀವು ಸರ್ಚ್ ಮಾಡಿ ಆನ್ಲೈನ್ ಸೆಲ್ಲಿಂಗ್ನ ಆರಾಮ್ಸೆ ಮಾಡ್ಬೋದು. ಮತ್ತು ಆ ವಿಡಿಯೋ ಬಿಟ್ಟಿಂದ ನನಗೇನು ಪ್ರಾಬ್ಲಮ್ ಆಯ್ತಂದ್ರೆ, ಸಿಕ್ಕಾಪಟ್ಟಿ ಜನ ನಂಗೆ ಫೋನ್ ಹಚ್ಚಿ ಬೈದ್ರಿ. ಅಂದ್ರೆ
ನನ್ನ ಕಾಂಟ್ಯಾಕ್ಟ್ ಒಳಗಿರೋರೆಲ್ಲ ಸ್ವಲ್ಪ ಸೀರೆ ಬಿಸ್ನೆಸ್ ಮಾಡೋರು ಅದಾರ, ಮತ್ತು ಬೇರೆ ಬೇರೆ ಫ್ರೆಂಡ್ಸು ಅದಾರ. ಅವರೆಲ್ಲ ನಂಗೆ ಫೋನ್ ಹಚ್ಕಿಸಿನ್ ಬೈದ್ರಿ, ನೀನು ಎಂಥ ಹುಚ್ಚದಿ, ಯಾರೇ ಅಡ್ರೆಸ್ ಕೊಡ್ತಾರ, ನಿಂಗೆ ತಿಳಿತೈತಿಲ್ಲ, ಆಯ್ತು ಅವ್ರ ಬಲ್ಲೇ ಸೀರೆ ತೊಗೋತಾರೆ, ನಿನ್ನ ಬಲ್ಲಿ ಯಾರು ಸೀರೆ ತೊಗೋತಾರೆ, ಇಲ್ಲಿವರೆಗೂ ಇಷ್ಟು ಬಿಸ್ನೆಸ್ ಮಾಡೋರ್ದಾಗ ಒಬ್ರೇ ಅಡ್ರೆಸ್ ಹೇಳಿದ್ದು ಕೇಳಿ ಏನು, ನೀ ಎಂಥ ಮಳ್ಳದಿ ನೀನು ಅಂತೇಳಿ ಭಾಳ ಜನ ಬೈದ್ರಿ ಫೋನ್ ಹಚ್ಚಿ. ಫ್ರೆಂಡ್ಸ್ ಸರ್ಕಲ್ ಒಳಗೂ ಬೈದರು, ಮತ್ತು ಸೀರೆ ಬಿಸ್ನೆಸ್ ಮಾಡೋರು ಬೈದರು. ಆ ಥರ ಆಯಿತು. ಆ ಥರ ಬೈದರು. ನಾನು ಏನು ಹೇಳ್ತೀನಿ ಅಂದ್ರೆ, ಮತ್ತೊಬ್ರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಮಾಡಿದೆ. ನಾ ವಿಡಿಯೋ ಮಾಡಿದೆ ಮತ್ತೊಬ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಕೇಸಿಂದ್ರೆ ಈ ವಿಡಿಯೋ ಮಾಡಿದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ನಂಗೆ ಪರ್ಸ್ನಲಾಗಿ ಬಂದು DM ಮಾಡಕತ್ತಿದ್ರಿ, ದಯವಿಟ್ಟು ಹೇಳ್ರಿ ನೀವು ಸೀರೆ ಎಲ್ಲಿ ತರಿಸ್ತೀರಿ, ಹೆಲ್ಪ್ ಮಾಡಿರಿ ಅಂತ ಹೇಳ್ಕೇಸಿಂದ್ರೆ ಹೇಳಕತ್ತಿದ್ರಿ. ಅದ್ರ ಸಲುವಾಗಿ ನಾನು ಆ ವಿಡಿಯೋ ಮಾಡಿದೆ. ಭಾಳ ಜನರಿಗೆ ಬೇಜಾರಾಗೈತಿ ನಾ ವಿಡಿಯೋ ಮಾಡಿದ್ದು. ಭಾಳ ಜನರಿಗೆ ಹೆಲ್ಪ್ ಆಗೈತಿ. ನಿಮಗೆ ಏನಾರೇ ಸೀರೆ ಬೇಕಂದ್ರೆ ಅಡ್ರೆಸ್ ಕೊಡ್ರಿ, ಬೆಳಗಾವಿ ಅಡ್ರೆಸ್ ಕೊಡ್ರಿ ಅನ್ನಕತ್ತೀರಿ. ಡೈರೆಕ್ಟ್ ನಾನೇ ಹೋಗಿಸಿಂದ್ರೆ ಒಂದು ಸಲ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಏನಪ್ಪ ಅಂತಂದ್ರೆ ಅವ್ರು ಹೇಳ್ಯಾರ, ಅವ್ರ ನೇಕಾರರು ಹೇಳ್ಯಾರ, ಡೈರೆಕ್ಟ್ ನಿಮ್ಗೆ ನಾವು ಕಳಿಸ್ತೀವಿ, ನೀವು ಆ ಕಡೆ ಕಳಿಸ್ರಿ. ಯಾಕಂದ್ರೆ ನಮಗೆ ಈಗ ಭಾಳ ವರ್ಕ್ ಐತಿ, ನೀವೇ ಕಳಿಸ್ರಿ, ನಿಮ್ಗೆ ನಾ ಕಳಿಸ್ತೀನಿ, ನಾವೇನು ಪ್ರೈಸ್ ಕೊಡ್ತೀವಿ ಅದೇ ಪ್ರೈಸ್ ಒಳಗೆ ಆ ಕಡೆ ಕಳಿಸ್ರಿ, ನೀವೇ ಆರ್ಡ್ರ್ ತೋರಿ, ನಾವು ಕಳಿಸ್ಕೊಡ್ತೀವಿ ಅಂತೇಳಿ ಹೇಳ್ಯಾರ ಅವರು. ನೀವೇನಾರೇ ಕಾಂಟ್ಯಾಕ್ಟ್ ಮಾಡೋದಿತ್ತಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ನಾನು ನಿಮಗೆ ಅವ್ರು ಏನು ನೇಕಾರರು ಯಾವ ಬೆಲೆ ಒಳಗೆ ಕೊಡ್ತಾರಲ್ಲ ಅದೇ ಬೆಲೆನ ನಾನು ₹1 ಇಟ್ಕೊಳ್ಳಾರ್ದೆ ನಿಮಗೆ ಡೈರೆಕ್ಟಾಗಿ ಕೊಡ್ತೀನಿ ರೀ. ಇಷ್ಟು ಹೇಳ್ತೀನಿ. ನೇಕಾರರ ಅಡ್ರೆಸ್ ಬೇಕಂದ್ರೆ ನಾನು ಅಡ್ರೆಸ್ ಅಂತೂ ಕೊಡೋದಿಲ್ಲ, ಬಟ್ ಅಲ್ಲಿ ಹೋಗಿಸಿ ವಿಡಿಯೋ ಮಾಡ್ತೀನಿ. ನಿಮಗೇನಾದ್ರು ಸೀರೆ ಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ, ನಾನು ಡೈರೆಕ್ಟ್ ಅವರಿಂದ ನಿಮಗೆ ಕಳಿಸ್ಕೊಡ್ತೀನಿ. ನೀವು ಅಡ್ರೆಸ್ ಅದು ಕಳಿಸಿ ಅಮೌಂಟ್ ಪೇ ಮಾಡಿದ್ರೆ ನಿಮ್ಗೆ ಫೋಟೋ ಕಳಿಸ್ತೀವಿ, ಯಾವ ಸೀರೆ ಬೇಕಂತ ಅನ್ನೋದು ನೀವು ಫೋಟೋ ಸೆಲೆಕ್ಟ್ ಮಾಡಿರಿ. ಇಲ್ಲ ನಾನು ನಿಂಬಲ್ಲೇ ಬಂದು ಒಯ್ತೀನಿ ಅಂದ್ರೆ ದಯವಿಟ್ಟು ಬರ್ರಿ ನಮ್ಮೂರಿಗೆ ವಿಜಾಪುರಕ್ಕೆ ಬರ್ರಿ. ಅಂದರೆ ನೀವು ಬರೋದು ಸ್ವಲ್ಪ ದಿನ ಮುಂಚೆ ನಂಗೆ ಹೇಳ್ರಿ, ನಾನು ಅಲ್ಲಿಂದ ಸೀರೆ ತರಿಸಿಟ್ಕೋತೀನಿ ಭಾಳಷ್ಟು. ಆಮೇಲೆ ನೀವು ಸೀರೆ ಕ್ವಾಲಿಟಿ ನೋಡಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಇಂಥದ್ರಾಗ ಇಷ್ಟಿಷ್ಟು ಪೀಸ್ ಬೇಕು, ಈ ಕಲರ್ ತೋರಿಸ್ತೀವಿ. ಅವರೇ ನೇಕಾರ ಅದಾರಲ್ಲ, ಒಂದು ಸೀರೆ ಕ್ವಾಲಿಟಿ ಚೇಂಜ್ ಇರಲ್ಲ. ನೋಡಿರಿ, ನೀವು ನೋಡಿ ಇಂಥದ್ರಾಗ ಇಷ್ಟಿಷ್ಟು ಬೇಕಂದ್ರೆ ಅವ್ರು ಡೈರೆಕ್ಟ್ ಅವರಿಂದ ನಿಮ್ಗೆ ಕಳಿಸ್ಕೊಡಂಗೆ ಮಾಡ್ತೀನಿ. ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿರಿ. ನನಗೆ ಕಾಂಟ್ಯಾಕ್ಟ್ ಮಾಡೋದು ಹೆಂಗಂದ್ರೆ ನನ್ನ ನಂಬರ್ ಹೇಳ್ತೀನಿ ನೋಡಿ ಕೇಳಿರಿ, 8197994373. ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ, 8971994373. ಈ ನಂಬರ್ ನನ್ನ ನಂಬರ. ಈ ವಿಡಿಯೋ ಮಾಡಾಕ್ತೀನಲ್ಲ ಇದೇ ಮೊಬೈಲ್ ನಂಬರ. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ. ಅವ್ರ ಕಡೆ ಯಾವ ಸೀರೆ ಸಿಗ್ತಾವೆ ಎಲ್ಲ ನಿಮಗೆ ಕಳಿಸ್ತೀನಿ. ಯಾಕಂದ್ರೆ ಅವರಿಗೆ ಅಷ್ಟು ಟೈಮ್ ಇರಲ್ಲ, ಅವ್ರದ್ದು ಫುಲ್ ಹೆವಿ ಬಿಸ್ನೆಸ್, ದೊಡ್ಡ ಬಿಸ್ನೆಸ್ ಮ್ಯಾನ್ ಅದಾರ ಅವರು. ಹಾಗಾಗಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ಕಾಂಟ್ಯಾಕ್ಟ್ ಮಾಡಿದ ಬಳಿಕ ನಾನು ನಿಮ್ಗೆ ಅವ್ರ ಕಡೆಯಿಂದನೇ ಸೀರೆ ಕಳಿಸ್ತೀನಿ. ಇಷ್ಟೇ, ನಾನು ನಡುವ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತೀನಿ. ಡೈರೆಕ್ಟ್ ನೇಕಾರರಿಂದ ನಿಮಗೆ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಸೋಕೆ ಒಂದು ಫೋನ್ ಕಾಲ್ ಇದ್ದಂಗೆ ಆ ಥರ ಹೆಲ್ಪ್ ಮಾಡ್ತೀನಿ ನಿಮಗೆ. ಹೇಳಿದೆ ರೀ ನಾನು ನಿಮಗೆ, ಕಾಂಟ್ಯಾಕ್ಟ್ ಅಡ್ರೆಸ್ ಕೊಡ್ರಿ ಅನ್ನಕತ್ತೀರಿ. ನನ್ನ ಅಡ್ರೆಸ್ ಬಿಜಾಪುರ. ಬರ್ರಿ ನಮ್ಮ ಅಂಗಡಿಗೆ ಒಂದು ಸಲ, ನನ್ನ ನಂಬರ್ ಹೇಳಿನಲ್ಲ, ನಂಬರ್ಗೆ ಕಾಲ್ ಮಾಡಿ ಒಂದು ಸಲ ಮನೆಗೆ ಬರ್ರಿ. ಫೋನ್ ಹಚ್ಚಿರಿ. ನೀವು ಅಡ್ವಾನ್ಸ್ ನಾಳೆ ಬರೋದಂದ್ರೆ ಇವತ್ತಿನ ದಿನ ನೀವು ಫೋನ್ ಹಚ್ಚಿರಿ. ಮತ್ತು ಕಂಪಲ್ಸರಿ ಎನಿ ಕಂಡೀಷನ್ ಬರ್ತಿದ್ರಿ ಅಂದ್ರೆ ಅಷ್ಟೇ ಫೋನ್ ಹಚ್ಚಿರಿ. ಯಾಕಂದರೆ ನಾನು ಎಲ್ಲ ಕೆಲಸ ಬಿಟ್ಟು, ಮನ್ಯಾಗ ಕಂಡಪಟ್ಟಿ ಕೆಲಸ ಇರ್ತಾವೆ, ಎಲ್ಲ ಕೆಲಸ ಬಿಟ್ಟು ಅಂಗಡಿಗೆ ಹೋಗಿ ಕೂತ್ಯ ಅಂದ್ರೆ ಮನೆಗೆ ಕೆಲಸ ತೊಂದರೆ ಆಗ್ತಾವೆ. ನೀವು ಏನಾರು ಬರ್ತಿದ್ರಿ ಅಂದ್ರೆ ನಾನು ಖಂಡಿತ ಬರ್ತೀನಿ, ಏನು ತೊಂದರೆ ಇಲ್ಲ ಬರೋಕೆ. ಬಂದು ಕಿಸಿಂದ್ರೆ ಕುಂದಿರ್ತೀನಿ. ಬರೋರಿದ್ರೆ ಮಾತ್ರ ನಂಗೆ ಅಡ್ವಾನ್ಸ್ ಹೇಳ್ರಿ, ನಾಳೆ ಬರ್ತೀನಿ ಅಂತ ಹೇಳಿದ್ರೆ ನಾನು ಅಂಗಡಿಗೆ ಬರ್ತೀನಿ. ಸುಮ್ಮನೆ ಯಾರು ಹೇಳಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಅಂಥೇಳಿ ಹೇಳ್ತೀನಿ ರೀ. ನೀವು ಈ ಥರನ ಮಾಡ್ಬೋದು. ಇಲ್ಲ ನಿಮಗೆ ಡೈರೆಕ್ಟಾಗಿ ಬೇಕು ಸೀರೆ ಅಂದ್ರೆ, ನೀವು ಇಲ್ಲ ನಮಗೆ ಬರೋಕ್ಕಾಗೋದಿಲ್ಲ ಅಂದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಸೀರೆ ಫೋಟೋಸ್ ಎಲ್ಲ ಕಳಿಸ್ತೀನಿ, ಪ್ರೈಸಸ್ ಎಲ್ಲ ಕಳಿಸ್ತೀನಿ. ಸೀರೆ ಫೋಟೋ ಕಳಿಸ್ತೀನಿ, ಪ್ರೈಸ್ ಕಳಿಸ್ತೀನಿ. ನೀವು ಅದನ್ನು ಪ್ರೈಸ್ ಮೇಲೆ ಒಂದೊಂದು ಸ್ಯಾಂಪಲ್ ತರಿಸ್ಕೊಂಡು ನೋಡಿರಿ. ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಸೀರೆಗಳು ನೀವು ಮತ್ತು ಎಷ್ಟು ಬೇಕಷ್ಟು ತರ್ಸಾಕತ್ರಿ. ಸೀರೆಗಳು ಇಷ್ಟ ಆಗೇ ಆಗ್ತಾವೆ, ಯಾಕಂದ್ರೆ ಕ್ವಾಲಿಟಿ ಹಂಗದಾವ, ನಾನು ನೋಡೀನಿ.
ಅದಕ್ಕೆ ಹೇಳಾಕತ್ತೀನಿ. ಸೀರೆಗಳು ಇಷ್ಟ ಆಗೇ ಆಗ್ತಾವ, ನೋಡಿರಿ ಒಂದು ಸಲ ತರಿಸ್ರಿ ಅಂತ ಹೇಳ್ತೀನಿ. ಮತ್ತು ಎಲ್ಲ ಆನ್ಲೈನ್ ಸೆಲ್ಲಿಂಗ್ದು ಹೇಳಿದೆ. ಮತ್ತು ಅಡ್ರೆಸ್ ಕೊಡ್ರಿ ಅಂತೇಳಿ ಕೇಳಾಕತ್ತಿದ್ರಿ. ಅದು ಅಡ್ರೆಸ್ಸು ಹೇಳಿದಂಗೆ ಆಯಿತು. ಯಾಕೋ ಕೆಮ್ಸಾಕತ್ತೈತ್ರಿ. ನಾನ್ ಸ್ಟಾಪ್ ಮಾತಾಡ್ಬೇಕಲ್ರಿ ಈ ವಿಡಿಯೋ ಮಾಡಾಗ. ನಾನ್ ಸ್ಟಾಪ್ ಮುಂದೆ ಯಾರೂ ಮಾತಾಡೋರು ಇರಲ್ಲ. ಮಾತಾಡಿದ್ದೆ ಒದ್ರಿದ್ದು ಹಂಗಾಗಿ ಗಂಟ್ಲಕ್ಕೆ ಒಣಗಾಕತ್ತೈತ್ರಿ ಗಂಟ್ಲ. ಹಂಗಾಗೈತಿ. ನಮ್ಮ ಅಡ್ರೆಸ್ ಎಲ್ಲಿ ಬರ್ತೈತೆ ಅಂದ್ರೆ ಬಿಜಾಪುರ ಮನಗೂಳಿ ಎಗ್ಸಿ ರೋಡ, ತೇಕಡೆ ಗಲ್ಲಿ, ಬನ್ನಿ ಮಾಕಾಳಮ್ಮ ಗುಡಿ ಪಕ್ಕ ಲೇಡೀಸ್ ಪರ್ಫೆಕ್ಟ್ ಟೇಲರ್ ಅಂತ ಹೇಳ್ಕಿಸಿದ್ರೆ ಬೋರ್ಡ್ ಇರ್ತೈತಿ. ಆ ಬೋರ್ಡ್ ಏನೈತಲ್ಲ ಅದು ನಮ್ದು ಅಂಗಡಿ, ಟೇಲರಿಂಗ್ ಅಂಗಡಿ ಐತೆ ನಮ್ಮದು. ಅದರೊಳಗೆ ನಾನು ಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ರೀ. ನಮ್ಮ ಅತ್ತಿಯರು ಬಟ್ಟೆ ಹೊಲಿತಾರೆ, ಅಲ್ಲಿ ನಮ್ಮದು ಬಟ್ಟೆ ಶಾಪ್ ಐತಿ. ನೀವು ಬೇಕಂದ್ರೆ ಅಲ್ಲಿ ಬ್ಲೌಸ್ನು ಹೊಲ್ಯಾಕೆ ಹಾಕ್ಬೋದು. ಲಂಗಾನೂ ಸಿಗ್ತಾವೆ ನಮ್ಮ ಕಡೆ, ಬ್ಲೌಸ್ ಪೀಸ್ ಎಲ್ಲ ಸಿಗ್ತಾವೆ, ನೀವು ಹೊಲ್ಯಾಕೂ ಹಾಕ್ಬೋದು ರೀ. ಮತ್ತು ಸೀರೆಗೊಂಡೆನೂ ಕಟ್ಟಿಸ್ಕೋಬೋದು ರೀ. ಇಲ್ಲೇ ಲೋಕಲ್ದವ್ರಾಗಿದ್ರಂದ್ರೆ ಒಂದು ಸಲ ಬಂದು ನಮ್ಮ ಅಂಗಡಿಗೆ ವಿಸಿಟ್ ಕೊಟ್ಟು ಸೀರೆಗೊಂಡೆ ಅದು ಕಟ್ಟಿಸ್ಕೊಂಡು ನೋಡಿ ಹೋಗ್ರಿ. ನಾನು ಬ್ಲೌಸ್ ವರ್ಕು ಮಾಡ್ತೀನಿ, ಬಟ್ ನಂಗೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಭಾಳ ಕೆಲಸ ಇರ್ತೈತಿ. ಹಾಗಾಗಿ ನಂಗೆ ಬ್ಲೌಸ್ ವರ್ಕ್ ಮಾಡೋಕ್ಕಾಗಕತ್ತಿಲ್ಲ. ನಾನು ಬ್ಲೌಸ್ ವರ್ಕ್ ಮಾಡೋಕತ್ತಿಲ್ಲ. ಎಷ್ಟೋ ಕಸ್ಟಮರ್ ಬಂದರೂ ನಾನು ರಿಟರ್ನ್ ಹಾಕಕತ್ತೀನಿ ರೀ, ಬ್ಲೌಸ್ ವರ್ಕ್ ಮಾಡೋಕತ್ತಿಲ್ಲ. ನಿಮ್ಗೆ ಏನಾರೇ ಈ ಥರದ ಅಡ್ರೆಸ್ ನಿಮ್ಗೆ ಕೇಳಿದ ಇನ್ಫಾರ್ಮೇಷನ್ ಎಲ್ಲ ಸಿಕ್ತು ಅನ್ಕೋತೀನಿ. ನೀವು ಇನ್ನೂ ನಂದು ಮೊದಲನೇ ವಿಡಿಯೋ ನೋಡಿದ್ದಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಮೊದಲನೇ ವಿಡಿಯೋನ ನೋಡಿ ಬರ್ರಿ. ಆ ವಿಡಿಯೋ ನೋಡಿ ಬಂದು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತೈತಿ. ನೀವು ಎಷ್ಟು ಜನ ಕೇಳಿದ್ರಲ್ಲ, ಎಷ್ಟು ಜನ ಅಡ್ರೆಸ್ ಕೊಡ್ರಿ ಅಂತ ಕೇಳಿಲ್ಲ, ಒಟ್ಟು ನಂಗೆ ಕಾಂಟ್ಯಾಕ್ಟ್ ಮಾಡಿರಿ. ನಾನು ಕಾಲ್ ರಿಸೀವ್ ಮಾಡೋದು ಕಡಿಮೆ ಮಾಡ್ತೀನಿ, ಸ್ವಲ್ಪ ಬೈದೊಳಗೆ ಮಾಡ್ತೀನಿ. ಯಾರು ಹೆಣ್ಮಕ್ಳು ದನಿ ಕೇಳಿಸ್ತಂದ್ರೆ ಒಂಥರ ಖುಷಿಯಿಂದ ಮಾತಾಡ್ತೀನಿ. ಗಂಡು ಮಕ್ಳು ದನಿ ಕೇಳ್ತಂದ್ರೆ ಸ್ವಲ್ಪ ಭಯ ಆಗುತ್ತೆ ಮಾತಾಡೋಕ್ಕೆ. ಯಾಕಂದ್ರೆ ಎಲ್ಲ ಒಂದೇ ಥರ ಜನ ಇರಲ್ಲ, ಅವ್ರು ಮಾತಾಡಕತ್ತವ್ರು ಯಾವ ಥರ ಇರ್ತಾರೆ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಮಾತಾಡೋಕ್ಕೆ ಭಯ ಆಗ್ತೈತಿ. ಒಂದೊಂದು ಸಲ ಮಾತಾಡ್ತೀನಿ, ಹಲೋ ನನಗೆ ಹಿಂಗೆ ಹತ್ತ ಯಾವ ಸೀರೆ ಬೇಕು ಕೇಳ್ರಿ ಅಂತ ಹೇಳ್ತೀನಿ. ಒಂದೊಂದು ಸಲ ಪಟ್ನಿ ಕಟ್ ಮಾಡಿಬಿಡ್ತೀನಿ. ಗಂಡು ಮಕ್ಳು ವಾಯ್ಸ್ ಕೇಳೋಣ, ಹೆಣ್ಮಕ್ಳು ವಾಯ್ಸ್ ಕೇಳ್ದೆ ಅಂದ್ರೆ ಕಂಪಲ್ಸರಿ ಮಾತಾಡ್ತೀನಿ. ಇವತ್ತು ನಾ ಹೇಳಿರುವಂಥ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗೈತೆ ಅಂತ ಹೇಳಿ ಅನ್ಕೋತೀನಿ. ಇಲ್ಲಿ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ. ಈ ಅಡ್ರೆಸ್ ಹೇಳಿ ವಿಡಿಯೋ ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆ ಜನರ ಕೈಲೇ ಬೈಸ್ಕೊಂಡೆ. ನನ್ನ ಫ್ರೆಂಡ್ಸ್ ಎಲ್ಲ ಬೈದರು. ಇಲ್ಲಿವರೆಗೂ ನಂಗೆ ನಿಜ ಹೇಳ್ಬೇಕಂದ್ರೆ ನಾನು ನನಗೆ ಪರಿಚಯ ಇರೋರಿಗೆ ಕೇಳೀನಿ, ಎಲ್ಲಿ ಸೀರೆ ತರಿಸ್ ನೀನು ಅಂಥೇಳಿ. ಒಬ್ಬೊಬ್ಬರು ಹೇಳಿಲ್ಲ, ಇನ್ನೂವರೆಗೂ ಒಬ್ಬರು ಹೇಳಿಲ್ಲ, ಇಲ್ಲ ನಾನು ಹೋಗೇ ತರ್ತೀನಿ, ಅಲ್ಲೇ ತರ್ತೀನಿ, ಹಂಗೆ ಹೇಳ್ತಾರೆ. ನನಗಂತೂ ಜಾಸ್ತಿ ಹೋಗಿ ತರೋದು ಕಷ್ಟ ಆಗ್ತೈತಿ. ನಾನು ಆನ್ಲೈನ್ ಒಳಗೆ ತರಿಸ್ಕೋತೀನಿ. ಒಂದು ಸಲ ಹೋಗಿದ್ದೆ ಅಂದ್ರೆ ಮುಗೀತು, ಪದೇ ಹೋಗಕ್ಕೆ ಹೋಗಲ್ಲ ನಾನು. ಗೊತ್ತಾಗ್ಬಿಡ್ತೈತೆ ಅವ್ರು ಯಾವ ಥರ ಅದಾರ ಅಂತ ಹೇಳಿಸಿದ್ರೆ. ಹಂಗೆ ನಾನು ಹೋಗಿ ತರೋದು ಆಗೋದಿಲ್ಲ. ನಂಗೆ ಮನ್ಯಾಗ ನಮ್ಮ ಮನೆಯವರು ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲರೂ ಹೋಗೋದು ಕಷ್ಟ. ಯಾಕಂದ್ರೆ ಅದ್ರಾಗ ಇಲ್ಲಿ ಸೂಟಿ ಇದ್ದಾಗ ಹೋಗ್ಬೋದು, ಸೂಟಿ ಇದ್ದಾಗ ವಿಡಿಯೋ ಮಾಡ್ತೀವಲ್ಲ, ಹಾಗಾಗಿ ಎಲ್ಲರೂ ಹೋಗೋದು ನಂಗೆ ಕಷ್ಟ ಆಗ್ತೈತಿ. ಹಾಗಾಗಿ ನಾನು ಆನ್ಲೈನಿಂದ ತರಿಸ್ಕೋತೀನಿ. ಆನ್ಲೈನಿಂದ ತರಿಸ್ಕೊಂಡಿದ್ದಕ್ಕೆ ಆನ್ಲೈನ್ ಬಿಸ್ನೆಸ್ ಮಾಡೋರು ಭಾಳ ಬೈದರು. ನೀವು ಬುದ್ಧಿರೇ ಐತಿಲ್ಲ, ಎಂಥದ್ದು ಒಳ್ಳೆ ಕೆಲಸ ಮಾಡಿರಲ್ಲ, ಆಯಿತು ಸುದ್ದದಿರಿ ಅಂತೇಳಿ ಬೈದರು. ಇಲ್ಲಿವರೆಗೆ ಯಾರೇ ಹೇಳಿದ್ದು ನೋಡಿರೇನೋ ಕೇಳಿರೇನೋ ಅಂತೇಳಿ ಬೈದರು. ಫ್ರೆಂಡ್ಸು ಎಲ್ಲ ಬೈದರು, ಏನು ಹುಚ್ಚದಿ ನೀನು ಬುದ್ಧಿರೇ ಐತಿಲ್ಲ ಅಂಥೇಳಿ. ಇರಲಿ, ನಿಮಗೂ ಹೆಲ್ಪ್ ಆಗ್ಯದಲ್ಲ ಸಾಕು. ನೀವು ನಂಗೆ ಕಾಂಟ್ಯಾಕ್ಟ್ ಮಾಡಿರಿ, ನಾನು ನಿಮ್ಗೆ ಅವ್ರ ಕಡೆಯಿಂದ ಡೈರೆಕ್ಟ್ ಅವ್ರ ಕಡೆಯಿಂದನೇ ಸೀರೆ ಕಳಿಸ್ತೀನಿ. ಇಲ್ಲಿ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ.